ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕರ್ನಾಟಕ ಕಾಂಗ್ರೆಸ್ನ ಗ್ಯಾರಂಟಿ ಸ್ಕೀಮ್ಗೆ ಸಂಬಂಧಪಟ್ಟ ಬಿಗ್ ಬ್ರೇಕಿಂಗ್ ನ್ಯೂಸ್. ಸರ್ಕಾರದ ಮೂಲದಿಂದಲೇ ಹೊರ ಬರ್ತಿರುವಂತಹ ವಿಚಾರ ಇದು. ಇನ್ನು ಮುಂದೆ ಗ್ಯಾರಂಟಿ ಹಾಗಾದ್ರೆ ಯಾರಿಗೆ ಸಿಗತ್ತೆ, ಯಾರಿಗೆ ಸಿಗಲ್ಲ, ಯಾರು ಊಹೆ ಮಾಡಿದಂಥ ತಿರುವನ್ನ ಪಡೆದುಕೊಳ್ತಾ ಇದೆ ಅಂತ ಅನಿಸುತ್ತೆ. ಈಗ ಗ್ಯಾರಂಟಿ ಸ್ಕೀಮ್ ಮಂತ್ರಿಮಂಡಲದ ಮೂಲದಿಂದಲೇ ಬರ್ತಿರುವ ಈ ಮಾಹಿತಿಯನ್ನು ನೋಡ್ತಾ ಇದ್ರೆ ಬಜೆಟ್ ಮಂಡನೆಗೆ ಸಿದ್ಧವಾಗಿದ್ದಾರೆ ಮುಖ್ಯಮಂತ್ರಿಗಳು. ಬೇರೆ ದಾಖಲೆ ಬರೆಯೋದಕ್ಕೆ ಏನು ಸಮಸ್ಯೆ ಇಲ್ಲ, ಎಲ್ಲ ಮುಂದುವರಿಯುತ್ತೆ ಅಂತ ಹೇಳಿಕೊಂಡು ಬಂದಿದ್ದಾರೆ. ಆದರೆ ಈಗ ಆಗ್ತಿರೋದೇನು, ಅಸಲಿಗೆ ಸರ್ಕಾರದ ಮೂಲದಿಂದನೇ ಬರ್ತಿರುವ ಮಾಹಿತಿ ಏನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಒಂದು 15 ದಿನದಿಂದ ಎಲ್ಲ ಟಿವಿಗಳನ್ನು ನೋಡಿರ್ತೀರಿ. ಏನು ಸುದ್ದಿ ಎಲ್ಲ ಕಡೆ? ಗ್ಯಾರಂಟಿ ಎಫೆಕ್ಟು, ಇದಕ್ಕೆ ದುಡ್ಡಿಲ್ಲ, ಗ್ಯಾರಂಟಿ ಎಫೆಕ್ಟು, ಅದಕ್ಕೆ ದುಡ್ಡಿಲ್ಲ, ಗ್ಯಾರಂಟಿ ದುಡ್ಡು ಹೊಂದಿಸೋದಕ್ಕೆ ಅಲ್ಲಿಂದ ತೆಗಿತಿದ್ದಾರೆ, ಇಲ್ಲಿಂದ ತೆಗಿತಿದ್ದಾರೆ. ಇದೇ ಸುದ್ದಿ ಅಲ್ವಾ? ಗ್ಯಾರಂಟಿಯ ಹೊರೆ ಯಾವ ರೀತಿ ಇದೆ ಅನ್ನೋದನ್ನ ಕಾಂಗ್ರೆಸ್ ಶಾಸಕರು ಖುದ್ದು ಒಪ್ಪಿಕೊಂಡಿದ್ರು. ನಮ್ಮ ಕ್ಷೇತ್ರಕ್ಕೆ ದುಡ್ಡು ಬರ್ತಿಲ್ಲ, ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ, ನಮಗೆ ಟಿಕೆಟೇ ಬೇಡ ನೆಕ್ಸ್ಟ್ ಚುನಾವಣೆಯಲ್ಲಿ, ನಮಗೆ ಜನಕ್ಕೆ ಮುಖ ತೋರಿಸುವಷ್ಟು ಧೈರ್ಯ ಇಲ್ಲ, ಅಭಿವೃದ್ಧಿ ಆಗ್ತಿಲ್ಲ, ಕ್ಷೇತ್ರಾಭಿವೃದ್ಧಿ ಫಂಡ್ ಅಂತ 2 ಕೋಟಿ ಇರುತ್ತಲ್ಲ ಅದು ಬರ್ತಿಲ್ಲ, ಕೆಲವು ಪ್ರಭಾವಿಗಳು ವಿಶೇಷ ಅನುದಾನ ತಗೊಳ್ಬಹುದು, ನಮಗಂತೂ ಏನೂ ಸಿಗ್ತಿಲ್ಲ, ನಮ್ಮ PA MLAಗಳ ಗೋಳು ಎಲ್ಲಿ ತನಕ ಬಂತು ಅಂದರೆ PAಗಳಿಗೆ ಸಂಬಳ ಕೊಡ್ತಿಲ್ಲ ಸರ್ಕಾರ. ಅಂದರೆ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳವೂ ಕೆಲವರಿಗೆ ಸಿಗ್ತಿಲ್ಲ 3 ತಿಂಗಳಿಂದ. ಅನ್ನಭಾಗ್ಯ, ಗೃಹಲಕ್ಷ್ಮಿ ಹಣ 3 ತಿಂಗಳು 5 ತಿಂಗಳು ಬರ್ತಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನು 8 ದಿನದಲ್ಲಿ ಬರುತ್ತೆ, ಇನ್ನು 10 ದಿನದಲ್ಲಿ ಬರುತ್ತೆ ಅಂತ ಘೋಷಣೆ ಮಾಡ್ತಾರೆ. ಬಿಟ್ಟರೆ ಜನಕ್ಕೆ ಯಾವುದು ಬಗೆಹರಿತಿಲ್ಲ. ಯಾಕಂದರೆ ಇದು ರಿಪೀಟ್ ಆಗ್ತಿರೋದು 1 ವರ್ಷದಿಂದ. ಬರುತ್ತೆ, ಒಂದ್ಸಲ ನಿಲ್ಲತ್ತೆ. ಕೇಳಿದ್ರೆ ಜಾರ್ಜ್ ಅವರು ಇದೇನು ಸಂಬಳನ ಪ್ರತಿ ತಿಂಗಳು ಬರೋಕ್ಕೆ ಅಂತ ತಗೊಳ್ಳೋ ಜನಕ್ಕೆ ಮುಖಕ್ಕೆ ಮಂಗಳಾರತಿ ಮಾಡಿದ್ರು, ನೀವು ಭಿಕ್ಷೆ ಕೇಳ್ತಿದ್ದೀರಿ ಸರ್ಕಾರದಿಂದ ಅಂತ. ಸೊ ಗ್ಯಾರಂಟಿ ಸುತ್ತಲೂ ಬೆಳವಣಿಗೆಗಳಾಗ್ತಿದೆಯಲ್ಲ, ಯಾಕೆ ಇಷ್ಟೆಲ್ಲ ಆಗುತ್ತೆ? ಸುಮ್ಮನೆ ಆಗುತ್ತಾ? ಏನೋ ಒಂದು ಸಮಸ್ಯೆ ಆಗಿದ್ದಕ್ಕೇನೆ ಸುದ್ದಿ ಹೊರಗಡೆ ಬರುತ್ತೆ, ಅಲ್ಲಿ ಒತ್ತಡ ಸೃಷ್ಟಿಯಾಗಿದ್ದಕ್ಕೇನೆ ಬಿಸಿ ಹೊರಗಡೆ ತಟ್ಟಿದೆ ಅಲ್ವಾ? ಈಗ ಅದನ್ನ ಸರ್ಕಾರದ ಮೂಲದಿಂದಲೇ ಖಚಿತಪಡಿಸ್ತಿದ್ದಾರೆ ನೋಡಿ, ಬೇರೆ ಯಾರೂ ಅಲ್ಲ, ಮಿನಿಸ್ಟರ್ ಸಾಹೇಬ್ರು, ಅತ್ಯಂತ ಪ್ರಭಾವಿ ಮಂತ್ರಿ, ಗೃಹ ಸಚಿವ, ಸೀನಿಯರ್ ನಾಯಕ ಪರಮೇಶ್ವರ್ ಅವರು ಹೇಳ್ತಿದ್ದಾರೆ, ಹೌದು ಗ್ಯಾರಂಟಿ ಹೊರೆ ಆಗಿರೋದು ಹೌದು, ಗ್ಯಾರಂಟಿ ಹೊರೆ ಆಗಿದೆ ಅನ್ನೋದ್ರಲ್ಲಿ 2ನೇ ಮಾತೇ ಇಲ್ಲ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅವರ ಮಾತುಗಳನ್ನು ಕ್ಲಿಯರ್ ಆಗಿ ಕೇಳಿಸ್ಕೊಂಡ್ರೆ ಇನ್ನು ಮುಂದೆ ಕರ್ನಾಟಕದಲ್ಲಿ ಗ್ಯಾರಂಟಿ ಬರೀ ಬಡವ್ರಿಗಷ್ಟೇನಾ, ಅಂದರೆ BPL ಕಾರ್ಡ್ದಾರರಿಗಷ್ಟೇನಾ ಅನ್ನುವ ಹಿಂಟ್ ಸಿಗ್ತಿದೆ ನೋಡಿ. ಹೊರೆ ಆಗತ್ತೆ ಅಂತ ಗೊತ್ತಿತ್ತು ನಮಗೆ, ಗೊತ್ತಿದ್ದೇ ಮಾಡ್ತಿರೋದು, ಗೊತ್ತಿಲ್ಲದೆ ಮಾಡ್ತಿರೋದಲ್ಲ. ಆದರೆ ಬಡವ್ರಿಗೋಸ್ಕರ ಮಾಡಲೇಬೇಕಲ್ವಾ? ಬಡವ್ರಿಗೋಸ್ಕರ ಕೊಡೋದಕ್ಕೆ ಹಿಂಜರಿಬಾರ್ದು. ಈ ರೀತಿ ಸುಮಾರು ಏನೋ ಸುತ್ತಿ ಬಳಸಿ ಹೇಳ್ತಾರೆ. ಅವ್ರು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಪಾಪ ಏನು ಹೇಳಿದ್ರು ತಪ್ಪಾಗತ್ತಲ್ಲ ಅನ್ನೋ ರೀತಿ ತುಂಬ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಂಡೇ ಸತ್ಯ ಹೇಳ್ತಿರುವಂಥದ್ದು. ಅವರು ಒಡಲಲ್ಲಿ ಬಚ್ಚಿಟ್ಕೊಂಡಿರೋದು ಹೊರಗಡೆ ಬಂದಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹೊರೆಯಾಗಿದೆ ಮತ್ತಿದು ಬಡವರಿಗೆ ಮಾತ್ರ ಅನ್ನುವಂಥ ಟೋನು ಈಗ ಮಂತ್ರಿಗಳ ಮಾತಲ್ಲಿ ಬರ್ತಿದೆ. ಅವರು ನಮ್ಮ ತುರುವೇಕೆರೆ ಶಾಸಕರು ಅವರು ಸಲಹೆ ಕೊಟ್ಟರು, ನೀವು ಯಾಕೆ ಬರೀ BPLನವ್ರಿಗೆ ಕೊಡಬಾರ್ದು, ಬಡವರಿಗೆ ಅಂತ ಕಾರ್ಯಕ್ರಮ ಮಾಡಿದ್ದೀರಾ, ಅದಕ್ಕಾಗಿ BPLನವ್ರಿಗೆ ಯಾಕೆ ಕೊಡಬಾರ್ದು ಅಂತ ಅವರು ಸಲಹೆಯನ್ನು ಮಾಡಿದರು. ಹೌದಪ್ಪ, ನೀವು ಅದನ್ನು ನೀವೆಲ್ಲ ವಿರೋಧ ಪಕ್ಷದವರು ಆ ಥರ ಸಲಹೆ ಕೊಡಿ, ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದೇನೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ನಿಮ್ಮ ಹತ್ರ ಅಲ್ಲ ಸರ್, ಬೇರೆ ಸಚಿವರುಗಳು ಕೂಡ ಅದಾಗಬೇಕು ಅಂತ ಬಯಸಿದ್ದಾರೆ. ಕೆಲವರು ವಾಲಂಟಿಯರ್ ಬಿಡ್ಲಿ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅಲ್ಲ, ವಾಲಂಟಿಯರ್ ಈಗಾಗಲೇ ಬಹಳ ಜನ ಬಿಡ್ತಾ ಇದ್ದಾರೆ. ನಮಗೆ IT ರಿಟರ್ನ್ಸ್ ಫೈಲ್ ಮಾಡುವಂಥವರು, ಸರ್ಕಾರಿ ನೌಕರರು, ಅವರೆಲ್ಲರೂ ಕೂಡ ವಾಲಂಟಿಯರ್ ಆಗಿ ಬಹಳ ಜನ ಬಿಡ್ತಾ ಇದ್ದಾರೆ. ಅದನ್ನ ಮುಂದುವರೆದು ಬಡವರಿಗಾಗಿ ಅಂತ ಹೇಳಿ ಮಾಡಬೇಕು ಅಂತ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ ನಮ್ಮ MT ಕೃಷ್ಣಪ್ಪನವರು. ಅದನ್ನು ನಾನು ಹೇಳಿದೆ, ನೋಡಿ ಇದ್ರ ಬಗ್ಗೆ ನೀವು ಸಲಹೆ ಕೊಡಿ, ವಿರೋಧ ಪಕ್ಷದವರೆಲ್ಲ ಸೇರಿ ಅದನ್ನ ಚರ್ಚೆ ಮಾಡ್ತೀವಿ ನಾವು ಸರ್ಕಾರದಲ್ಲಿ ಅಂತ ಹೇಳಿದ್ರು. ಪರಿಷ್ಕರಣೆ ಅಗತ್ಯತೆ ಇದೆಯಲ್ಲ ಸರ್, ಪರಿಷ್ಕರಣೆ ಅಗತ್ಯತೆ ಇದೆಯಾ ಈಗಿನ ಸಂದರ್ಭ? ಅದನ್ನ ನೋಡೋಣ, ಮುಂದಿನ ದಿನದಲ್ಲಿ ಅದರ ಚರ್ಚೆ ಅಗತ್ಯ ಇದ್ರೆ ಫಲಿತಾಂಶ ಏನ್ ಬರುತ್ತೆ ಅಂತ ನೋಡ್ಬೇಕಲ್ಲ. ಚರ್ಚೆ ಮಾಡಿದ ಮೇಲೆ ತಾನೇ ಗೊತ್ತಾಗುತ್ತೆ. ಅದರ ಸಾಧಕ ಬಾಧಕಗಳನ್ನ ನಾವು ಚರ್ಚೆ ಮಾಡಬೇಕು. ಯಾಕೆಂದ್ರೆ ನಾವು ಚುನಾವಣೆ ಸಂದರ್ಭದಲ್ಲಿ ಆ ರೀತಿ ನಾವೇನು ಬರೀ BPL ಕಾರ್ಡ್ನವ್ರಿಗೆ ಅಂತ ಹೇಳಿರಲಿಲ್ಲ. ಈಗ ಅದನ್ನು ಮಾಡಿಫೈ ಮಾಡಬೇಕು ಅಂದರೆ ಅದರ ಪೊಲಿಟಿಕಲ್ ಇಂಪ್ಯಾಕ್ಟು ಅಥವಾ ಅದರ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳು ಅದನ್ನೆಲ್ಲ ಮಾಡಿದ ಮೇಲೆ
ತೀರ್ಮಾನ ಸರ್ಕಾರ ತಗೋಬೇಕಾಗುತ್ತೆ. ಮಾದೇವಪ್ಪಂಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ ಅಂದಿದ್ದು ಹೊರೆ ಆಗಿದೆ ಸರ್ಕಾರಕ್ಕೆ ಅಂತ. ಹೊರೆ ಅಂತ ನೋಡಿ, ಹೊರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಯಾವುದಕ್ಕೋಸ್ಕರ ಹೊರೆ ಆಗಿದೆ? ಬಡವರಿಗೋಸ್ಕರ ಹೊರೆ, ಅದನ್ನ ತಡ್ಕೊಳ್ಬೇಕಲ್ಲ ಸರ್ಕಾರ. ನಮ್ಗೆ ಗೊತ್ತಿತ್ತು ಹೊರೆ ಆಗುತ್ತೆ ಅಂತಾನೆ ಗೊತ್ತಿತ್ತು, ಅದಕ್ಕಾಗಿ ಬಡವರಿಗೋಸ್ಕರ ಕೊಡುವ ಕಾರ್ಯಕ್ರಮದಲ್ಲಿ ಹೊರೆ ಆಗಲೇಬೇಕು. ಅದನ್ನ ಕಾನ್ಶಿಯಸ್ಲಿ ನಾವು ಮಾಡಿದ್ದೀವಿ, ಗೊತ್ತಿಲ್ಲದೆ ಮಾಡಿಲ್ಲ, ಗೊತ್ತಿದ್ದೇ ಮಾಡಿದ್ದೀವಿ. BPL ಕಾರ್ಡ್ ಏನೋ ಪರಿಷ್ಕರಣೆ ಆಗುತ್ತಾ ಅಂತ? ಇಲ್ಲ, ಅದೇ ಚರ್ಚೆ ಆಗ್ಬೇಕು. ಇದೇ ಮಾತನ್ನ DK ಶಿವಕುಮಾರ್ ಅವರು ಕೆಲವು ದಿನಗಳ ಹಿಂದೆ ಹೇಳಿ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಯಿತು. ಕೊನೆಗೆ ಹೈಕಮಾಂಡೇ ಚಾಟಿ ಬೀಸ್ತು. ಏನು ನಾಲ್ಗೆ ಮೇಲೆ ಹಿಡ್ತಾ ಇಟ್ಕೊಳ್ಳಿ, ಗ್ಯಾರಂಟಿ ಬಗ್ಗೆ ಏನೇನೋ ಮೆಸೇಜ್ ಕೊಟ್ಬಿಡ್ಬೇಡಿ, ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಇದೆ ಹುಷಾರಂತ ಏನು ಹೇಳಿದ್ರು DK ಶಿವಕುಮಾರ್ ಅವರು. ಶಕ್ತಿ ಯೋಜನೆಯಲ್ಲಿ ನಮಗೆಲ್ಲ ಬೇಡ, ಸುಮ್ಮನೆ ಯಾಕೆ ಫ್ರೀ ಆಗಿ ಕೊಡ್ತಿದ್ರಿ ಅಂತ ಪತ್ರ ಬರ್ತಿದೆ, ಮೇಲ್ ಬರ್ತಾ ಇದೆ, ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ. ಬೇಡ ಬೇಡ ಅಂದ್ರು ಯಾಕೆ ಕೊಡೋಣ ಅಲ್ವಾ, ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಅಂದರೆ ಉಳ್ಳವ್ರಿಗೆ ಬೇಡ, ತುಂಬ ಅವಶ್ಯಕತೆ ಇರೋರ್ಗೆ ಮಾತ್ರ ಕೊಡೋಣ ಅನ್ನುವ ಮಾತು DK ಶಿವಕುಮಾರ್ ಬಾಯಲ್ಲಿ ಬಂತು. ಆಮೇಲೆ ಅವರು ಸುಮ್ಮನಾದ್ರು. DK ಶಿವಕುಮಾರ್ ಅವರು ಒಬ್ಬರೇ ಅಲ್ಲ, ಸುಮಾರು ಜನ ಅವ್ರನ್ನ ವಹಿಸ್ಕೊಂಡು ಮಾತಾಡಿದ್ರು. ತಪ್ಪೇನಿದೆ, ಅರ್ಹರಿಗಷ್ಟೇ ಸಿಗಬೇಕು ಅಂತ. ಸತೀಶ್ ಜಾರಕಿಹೊಳಿ ಅವರಂತೂ ಇದನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಮಾಡಿ ಪತ್ರ ಬರೆಯೋ ತನಕ ಎಲ್ಲ ಸುದ್ದಿಗಳು ಬಂದು KPCC ಅಧ್ಯಕ್ಷರಿಗೆ ಮತ್ತು AICCಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗಷ್ಟು ಗ್ಯಾರಂಟಿ ಕೊಟ್ಟರೆ ಸಾಕು, ಎಲ್ರಿಗೂ ಬೇಡ ಅನ್ನೋ ರೀತಿಯ ಕೂಗು ಸುಮಾರು ದಿನಗಳಿಂದ ಎದ್ದಿದೆ. ಓಪನ್ ಆಗಿ ಶಾಸಕರುಗಳು ಗ್ಯಾರಂಟಿ ಒಂದು ನಿಲ್ಲಿಸಿ, ಈ ಶಕ್ತಿ ಯೋಜನೆ ನಿಲ್ಲಿಸಿ, ಇಲ್ಲ ಗೃಹಲಕ್ಷ್ಮಿ ನಿಲ್ಲಿಸಿ, ಈ ಥರದ ಒಂದು ಅಳಲನ್ನು ತೋಡ್ಕೊಳ್ತಿದ್ದಾರಲ್ವ. ಈಗ ಪರಮೇಶ್ವರ್ ಅವರು ಹೇಳ್ತಿದ್ದಾರೆ ತುಂಬ ಹೊರೆಯಾಗಿರೋದು ಹೌದು ಅಂತ, ಮತ್ತು ಬಡವ್ರಿಗೋಸ್ಕರ ಇದು ಅನ್ನುವ ಮಾತು ಈಗ ಬಾಯಲ್ಲಿ ಬರ್ತಿದೆ. ಯಾಕಂದ್ರೆ ಈಗ ಬಡವ್ರಿಗಷ್ಟೇ ಕೊಡ್ತಿದ್ದಾರ ಕರೆಂಟ್ ಬಿಲ್ಲು ಮತ್ತೆ ಗೃಹಲಕ್ಷ್ಮಿ, ಈ ಶಕ್ತಿ ಯೋಜನೆ ಎಲ್ಲರಿಗೂ ತಲುಪ್ತಾ ಇದೆ. ಇದರಿಂದ ಸರ್ಕಾರಕ್ಕೆ ತಡ್ಕೊಳ್ಳೋಕ್ಕಾಗದಂಥ ಹೊಡೆತ ಬಿದ್ದಿದೆ. BJP ಮತ್ತು ಕಾಂಗ್ರೆಸ್ನ ನಡುವೆ ಆಗ್ತಿರೋ ಜಟಾಪಟಿ ಇದೆ. ನೀವು 5-6 ಗ್ಯಾರಂಟಿ ಕೊಟ್ಕೊಂಡು ದಿವಾಳಿ ಎಬ್ಬಿಸ್ತಿದ್ದೀರಿ ಅಂತ BJP ಅಟ್ಯಾಕ್ ಮಾಡುತ್ತೆ. ನಾವು ಕೂಡ ಗ್ಯಾರಂಟಿ ಕೊಡ್ತಿದ್ದೀವಿ, ಬಟ್ ನಾವು ತುಂಬ ಪ್ಲ್ಯಾನ್ ಮಾಡಿದ್ದೀವಿ ಅಂತ BJP ಹೇಳ್ಕೊಳ್ಳೋದು. ಬಟ್ ಎಲ್ಲ ರಾಜ್ಯಗಳಲ್ಲೂ ಗ್ಯಾರಂಟಿ ಜಾರಿಗೆ ತಂದಲ್ಲಿ ಅಷ್ಟು ಸಲೀಸೇನಿಲ್ಲ ಪರಿಸ್ಥಿತಿ. ಆದರೆ ಹಿಂದೆ ಮುಂದೆ ಯೋಚನೆ ಮಾಡದೆ 50,000, 60,000, ಕೋಟಿಯನ್ನು ಗ್ಯಾರಂಟಿಗೆ ಎತ್ತಿಟ್ಟು ಮತಬೇಟೆಗಾಗಿ ಈ ದಾರಿ ಹಿಡಿದು ಆ ಟ್ರೆಂಡ್ ಸೆಟ್ ಆಗಿ ಈಗ ಎಲ್ಲ ಪಕ್ಷಗಳು ಗ್ಯಾರಂಟಿ ಹಿಂದೆ ಬಿದ್ದಿದ್ದಾವೆ. ಆದರೆ ಏನಾಗ್ತಿದೆ ಪರಿಸ್ಥಿತಿ ಅಂದರೆ ಈಗ ನೋಡಿ, ಈಗ ಗೊತ್ತಾಗ್ತಾ ಇದೆ. 25,000 ಕೋಟಿ SC STಗೆ ಮೀಸಲಿಟ್ಟು ದುಡ್ಡನ್ನು ಈ ಕಡೆ ಹೇಳ್ಕೊಂಡಿದ್ದಾರೆ ಗ್ಯಾರಂಟಿಗೆ. ಕೇಳಿದ್ರೆ ನಾವು ಗ್ಯಾರಂಟಿಗೆ ಕೊಡ್ತಿರೋದು ಹೌದು, ಆದರೆ ಗ್ಯಾರಂಟಿಯಲ್ಲಿ SC STಗಳಿಗೆ ಹೋಗುತ್ತೆ ಆ ದುಡ್ಡು ಅಂತಾರೆ ಸಮಜಾಯಿಷಿ ಇದು. ಹಾಗಾದರೆ ಬಸ್ ಯಾರು ಹತ್ತುತ್ತಾರೆ, ಇವ್ರು SCನ ಇವ್ರು STನ ಅಂತ ನೋಡ್ಕೊಂಡು ಟಿಕೆಟ್ ಕೊಡ್ತಾರ? ಹಾಗಾದರೆ SC STಗಳಿಗೆ ಅವರ ಕಲ್ಯಾಣಕ್ಕೆ ಅಂತ ಇಟ್ಟಿರುವಂತಹ ಈ TSP SC SP ಯೋಜನೆಯ ಹಣ ಗ್ಯಾರಂಟಿಗೆ ಹೋದ್ರೆ ಅನ್ಯಾಯ ಮಾಡ್ದಂಗೆ ಆಗಲ್ವಾ? ಅದ್ರ ದುಡ್ಡು ಕಿತ್ತು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ ಅಂತ ಎಲೆಕ್ಷನ್ ಹೇಳಿದ್ರ? ನೀವು ಹೇಳಿರಲಿಲ್ಲ ತಾನೇ. ಅದು ಒಂದು ಯೋಜನೆ, ಅದ್ರ ಜೊತೆಗೆ ಇದು ಒಂದು ಯೋಜನೆ ಕೊಡ್ತೀವಿ ಅಂತ ತಾನೇ ಹೇಳಿದ್ದು. ಈಗ ಅದಕ್ಕೆ ಕಿತ್ತು ಇಲ್ಲಿ ಕೊಟ್ಟರೆ ಅಲ್ಲೊಂದು ಅನ್ಯಾಯ. ಅದರ ಜೊತೆಗೆ ಗ್ಯಾರಂಟಿ ಸ್ಕೀಮಲ್ಲಿ ಬರೀ ಗ್ಯಾರಂಟಿ SC ST ಅವ್ರಿಗೆ ಮಾತ್ರ ಇದ್ರ ದುಡ್ಡು ಹೋಗ್ತಿಲ್ಲ, ಬೇರೆ ಬೇರೆ ಯೋಜನೆಗಳಿಗೆ ಬೇರೆಯವ್ರಿಗೂ ಹೋಗ್ತಾ ಇದೆ. ಗ್ಯಾರಂಟಿಯಲ್ಲಿ ಎಲ್ಲ ಯೋಜನೆಯಲ್ಲೂ ಬಳಕೆ ಆಗ್ತಿದೆ ಅಂದಮೇಲೆ ಪರಿಶಿಷ್ಟರಿಗೆ ಸರ್ಕಾರದಿಂದ ಅತಿ ದೊಡ್ಡ ಅನ್ಯಾಯ ಮತ್ತು ದೊಡ್ಡ ಸುಳ್ಳು ಹೇಳ್ದಂಗೆ ಆಗಲಿಲ್ವಾ ಇದು? ಈ ಆಕ್ರೋಶ ಸಿಡ್ದೆದ್ದಿದೆ. ಹಾಗೆ ಪರಿಶಿಷ್ಟರಿಗೆ ಮೀಸಲಿಟ್ಟಂತಹ ಈ ನಿಗಮ ಮಂಡಳಿ ಕೆಲವೊಂದು ಆಯೋಗಗಳೆಲ್ಲ ಇರ್ತಾವಲ್ಲ, ಸಮಾಜ ಕಲ್ಯಾಣ ಇಲಾಖೆ ಅಂಡರ್ ಬರೋದು, ಅಲ್ಲಿಗೆ ದುಡ್ಡು ಹೋಗ್ತಿಲ್ಲ. 20% ಅಂದರೆ ಈ ಘೋಷಣೆ ಆಗಿದ್ರಲ್ಲಿ ಅನುದಾನ ಅಂತ ಹೇಳ್ತಾರಲ್ಲ, ಅದರಲ್ಲಿ ವೆಚ್ಚ ಆಗಿರೋದು ಈಗ ಬಹಳ ಕಡಿಮೆ. ಅಲ್ಲಿಗೆ ಹೋಗಿ ತಲುಪಿದ 20% ಕೂಡ ಹೋಗಿ ಮುಟ್ತಾ ಇಲ್ಲ. ಪರಿಶಿಷ್ಟರಿಗೆ ಅನ್ಯಾಯ, ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬಿಸಿ, ಹಿಂಗೆ ಕೊಟ್ಟು ಹಂಗೆ ಕಿತ್ಕೊಂಡಂಗೆ ಅಲ್ವಾ ಇದು? ಈ ಎಕ್ಸ್ಟ್ರಾನೇ ಹೋಗುತ್ತೆ ಎಲ್ಲ ಕಡೆ ರೇಟ್ ಜಾಸ್ತಿ ಮಾಡಿಬಿಟ್ರೆ. ಇದು ಒಂದು ಕಡೆಗೆ. ಅಲ್ಲಿ ಕೋಸ್ಟಲ್ ಈ ಕರಾವಳಿ ಗಸ್ತು ತಿರುಗೋದಕ್ಕೆ ಅವ್ರಿಗೆ ಫ್ಯೂಯಲ್ ಸಪ್ಲೈ ಮಾಡಿದ ಅರ್ಧಕ್ಕರ್ಧ ನಿಲ್ಲಿಸಿಬಿಟ್ಟಿದ್ದಾರೆ. ಇದು ಕೂಡ ಗ್ಯಾರಂಟಿ ಎಫೆಕ್ಟ್ ಅಂತ ಅಲ್ಲಿಂದ ಒಂದು ಆಕ್ರೋಶದ ಕಿಡಿ ಸಿಡಿತು. ಯಾಕಂದರೆ ಎಲ್ಲ ಕಡೆನೂ ಎಲ್ಲೆಲ್ಲಿ ಕಟ್ ಮಾಡಬಹುದು ಅಂತ ಹುಡುಕ್ತಾ ಇದೆ ಸರ್ಕಾರ. ಇದರಿಂದಾಗಿ ರಾಜ್ಯದ ಅಭಿವೃದ್ಧಿಗೆ ಮತ್ತು ರಕ್ಷಣೆಗೆ ಎಲ್ಲದಕ್ಕೂ ಕುತ್ತು ಬರ್ತಿದೆಯಾ? ಹಾಗಾದರೆ ನೀವು ಗ್ಯಾರಂಟಿ ಹಠಕ್ಕೆ ಬಿದ್ದಿದ್ರೆ, ಈಗ ಗ್ಯಾರಂಟಿ ಹೇಳ್ಕೊಂಡು ಬಿಟ್ಟಿದ್ದೀವಿ ಕೊಡಲೇಬೇಕು ಅಂತ, ಆದರೆ ಅದರಿಂದ ಪರಿಣಾಮ ಏನಾಗ್ತಿದೆ ಅಂತ ಕೇಳಿದ್ರೆ, ಒಂದು ಜನಸಾಮಾನ್ಯರ ಮೇಲೆ ಹೊರೆ, ಮತ್ತೊಂದು ಅಭಿವೃದ್ಧಿಗೆ ಬರೆ, ಇನ್ನೊಂದು ಅವಶ್ಯಕ ಅಂತ ಇರೋದಕ್ಕೆ ಕತ್ರಿ.
ಇದರಿಂದ ಯಾರಿಗೆ ಪ್ರಯೋಜನ? ಭವಿಷ್ಯದಲ್ಲಿ ಇದು ರಾಜ್ಯಕ್ಕೆ ಒಳಿತಾಗುತ್ತಾ ಕೆಡದಾಗುತ್ತಾ? ಹಣದುಬ್ಬರ ಈಗಾಗಲೇ ರಾಜ್ಯದಲ್ಲಿ ಸಂಕಷ್ಟದ ಆ ಅಪಾಯದ ಮಟ್ಟವನ್ನು ತಲುಪ್ತಾ ಇದೆ. ಮತ್ತೊಂದು ಕಡೆ ಆರ್ಥಿಕ ಶಿಸ್ತು ಅಂತ ಬಂದಾಗ ಅಪಾಯಕಾರಿ ಪರಿಸ್ಥಿತಿಯಲ್ಲಿದೆ ಅನ್ನೋದನ್ನು ನೀತಿ ಆಯೋಗವೇ ಹೇಳಿದೆ. ಈ ಗ್ಯಾರಂಟಿಗಳದನ್ನು ಮತ್ತಷ್ಟು ಅಡ್ಡದಾರಿಯಲ್ಲಿ ತಗೊಂಡು ಹೋಗಬಹುದು. ಹೀಗಿರುವಾಗ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಯಾಕೆ ಬೇಕಿದು? ಯಾಕೆ 5 ಗ್ಯಾರಂಟಿ 6 ಗ್ಯಾರಂಟಿ ಎಲ್ರಿಗೂ ಕೊಡ್ತೀವಿ ಅಂತ ಹೇಳ್ಕೊಂಡ್ಬಿಟ್ಟಿದ್ದೀವಿ ಅಂತ ಕೊಟ್ಕೊಂಡು ಹೋಗಬೇಕಾ? ನಿಜವಾಗಿ ಯಾರಿಗೆ ಬೇಕೋ ಅವರಿಗಷ್ಟೇ ಕೊಡ್ತೀವಿ ಅಂತ ಒಂದು ದೊಡ್ಡ ನಿರ್ಧಾರವನ್ನು ಕಾಂಗ್ರೆಸ್ ಮಾಡಬೇಕಾಗಿದೆ ರಾಜ್ಯದ ಹಿತದೃಷ್ಟಿಯಿಂದ. ಈಗ BJP ಕಾಂಗ್ರೆಸ್ಸು ಆ ಪಕ್ಷ ಈ ಪಕ್ಷ ಪೈಪೋಟಿಗೆ ಬಿದ್ದವರಂತೆ ಗ್ಯಾರಂಟಿ ಕೊಡೋಕೆ ನಿಂತಿದ್ದಾರಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳ್ತು ಮೊನ್ನೆ? ಈ ಪ್ಯಾರಾಸೈಟ್ಸ್ ಪರಾವಲಂಬಿ ಒಂದು ವರ್ಗವನ್ನು ಸೃಷ್ಟಿಸ್ತಿದ್ದೀರಿ, ಅವರನ್ನು ಮುನ್ನೆಲೆಗೆ ಆರ್ಥಿಕವಾಗಿ ಮುಂಚೂಣಿಗೆ ತಂದು ನಿಲ್ಲಿಸಿ ಅವರನ್ನೂ ಕೂಡ ಆರ್ಥಿಕತೆಯ ಭಾಗವನ್ನಾಗಿ ಮಾಡಿ ಸಮಾಜ ಕಟ್ಟುವಲ್ಲಿ ಅವರು ಕೊಡುಗೆ ಇರೋ ಥರ ನೋಡ್ಕೊಳ್ಳಿ. ಆದರೆ ದುಡಿಯೋದಕ್ಕೂ ಮನಸ್ಸಿಲ್ಲದಂತಹ ಪರಾವಲಂಬಿಗಳನ್ನಾಗ ಮಾಡಬೇಡಿ, ಕಾರ್ಮಿಕರು ಸಿಗ್ತಿಲ್ಲ ಅನ್ನುವಂಥ ಕೂಗೆದ್ದಿದೆ ಈ ಗ್ಯಾರಂಟಿಯಿಂದ ಅಂತ. ಸೊ ಬಹಳ ಯೋಚಿಸಿ ಅಳೆದು ತೂಗಿ ಕೊಡಬೇಕಾಗಿದೆ. ಪರಮೇಶ್ವರ್ ಅವ್ರು ಹೇಳ್ತಿದ್ದಾರೆ ನೋಡಿ, BJP ಅವರೆಲ್ಲ ಹೇಳಿದ್ರೆ ಅವರು ಅಂದರೆ ನಿನ್ನೆ ಅಲ್ಲೆಲ್ಲೋ ತುಮಕೂರಲ್ಲಿ ಒಬ್ಬರು BJP ಶಾಸಕ ನೋಡಿ ಬಡವ್ರಿಗಷ್ಟೇ ಕೊಡಿ ಅಂತ ಧ್ವನಿ ಎತ್ತಿದ್ರು. ಹಾಗೆ ನೀವೆಲ್ಲ ಪ್ರತಿಪಕ್ಷದವರು ಒಂದು ಒಮ್ಮತದ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ತಕ್ಕಂತೆ ನಾವು ಯೋಚನೆ ಮಾಡ್ತೀವಪ್ಪ ಅನ್ನೋ ತನಕ ಬಂದು ನಿಂತಿದ್ದಾರೆ. ಈಗ ಓಪನ್ ಆಗಿ ಹೇಳ್ತಿದ್ದಾರೆ. BJP ಅವರು ತಾಕತ್ತಿದೆಯಾ ಗ್ಯಾರಂಟಿ ನಿಲ್ಲಿಸ್ಲಿ ಅಂತ ಹೇಳ್ತಾರಾ ಅಂತ ಕಾಂಗ್ರೆಸ್ನವ್ರು ಹೇಳೋದು. BJP ಅವರು ಅಯ್ಯೋ ಗ್ಯಾರಂಟಿ ನಿಲ್ಲಿಸಿ ಅಂದ್ಬಿಟ್ರೆ ನಮಗೆಲ್ಲಿ ವೋಟ್ ಬ್ಯಾಂಕ್ ಸಮಸ್ಯೆ ಆಗತ್ತೋ ಅಂತ ಅವರು ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದು. ಇದು ಎಲ್ಲಿಗೆ ಹೋಗ್ತಾ ಇದೆ? ಇದು ಬರೀ ಕರ್ನಾಟಕದ ಪರಿಸ್ಥಿತಿ ಅಲ್ಲ, ದೇಶವ್ಯಾಪಿ ಗ್ಯಾರಂಟಿ ತಾಂಡವ ಆಡ್ತಾ ಇದ್ದೀಗ ಇದು ಅತಿ ದೊಡ್ಡ ಸಂಕಷ್ಟವನ್ನು ತಂದಿಡಬಹುದಾದಂಥ ಸುಳಿವು ಸಿಗ್ತಿರೋದು. ಈಗ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.